ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇಂದು ನಾವು ನಿಮ್ಮ ಜೊತೆಗೆ ಜೀವನದ ಕೆಲವು ಆಳವಾದ ಸತ್ಯಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ. ಕೇಳಿ, ಯೋಚಿಸಿ ಮತ್ತು ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಿ. ಈ ಪ್ರಪಂಚದಲ್ಲಿ ಒಳ್ಳೆಯವರು ಮಾಡುವ ಚಿಕ್ಕ ತಪ್ಪು ಜನರಿಗೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತದೆ. ಅದೇ ಕೆಟ್ಟವರು ಮಾಡುವ ದೊಡ್ಡ ತಪ್ಪುಗಳು ಚಿಕ್ಕದಾಗಿ ಕಾಣುತ್ತವೆ. ಯಾಕೆಂದರೆ ಜನರು ನೋಡುವುದು ನಿಮ್ಮ ಹಿನ್ನೆಲೆಯನ್ನು, ನಿಮ್ಮ ಚರಿತ್ರೆಯನ್ನು. ಆದರೆ ಚಿಂತೆಬೇಡಿ, ಯಾರೋ ಒಬ್ಬರಿಗಾಗಿಯೂ ನೀವು ಅಳಬೇಡಿ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ನಿಮ್ಮ ಕಣ್ಣೀರಿಗೆ ಯೋಗ್ಯರಾದವರು ನಿಮ್ಮನ್ನು ಖಂಡಿತವಾಗಿಯೂ ಅಳಲು ಬಿಡುವುದಿಲ್ಲ. ಡಿಯರ್ ಫ್ರೆಂಡ್ಸ್, ನೀವು ಯಾವಾಗಲೂ ಒಂದು ದೀಪದಂತೆ ಬದುಕಲು ಪ್ರಯತ್ನಿಸಿ. ಏಕೆಂದರೆ ಆ ದೀಪ ಬಡವನ ಗುಡಿಸಲಿನಲ್ಲಿಯೂ ಅದೇ ಬೆಳಕು ನೀಡುತ್ತದೆ, ರಾಜನ ಅರಮನೆಯಲ್ಲಿಯೂ ಅದೇ ಬೆಳಕು ನೀಡುತ್ತದೆ. ಜೀವನ ಅಂದ್ರೆ ಒಂದು ತರಗತಿಯ ಕೋಣೆಯಂತೆ. ಗಂಟೆಗೊಂದು ಹೊಸ ಪಾಠ, ದಿನಕ್ಕೊಂದು ಹೊಸ ಅನುಭವ. ಈ ಅನುಭವಗಳನ್ನು ಪಡೆದುಕೊಂಡು ಮುಂದೆ ಸಾಗಿ. ಜೀವನದಲ್ಲಿ ಏಕಾಂಗಿಯಾಗಿರುವುದನ್ನು ಕಲಿಯಿರಿ. ಏಕೆಂದರೆ ಎಲ್ಲರೂ ನಮ್ಮ ಜೊತೆ ಕೊನೆಯವರೆಗೂ ಇರುವುದಿಲ್ಲ. ಜೀವನದಲ್ಲಿ ಎಷ್ಟೇ ಕಠಿಣ ಸಂದರ್ಭ ಬಂದರೂ ಈ 3 ತ್ಯಾಗಗಳನ್ನು ಖಂಡಿತ ಮಾಡಬೇಡಿ. ಮೊದಲನೇದು ನಿಮ್ಮ ಕುಟುಂಬ, ಎರಡನೇದು ನಿಮ್ಮ ಹೃದಯ, ಮೂರನೇದು ನಿಮ್ಮ ಘನತೆ. ಶೂರನಾಗಿ ಬದುಕಿ, ಹೇಡಿಯಾಗಿ ಅಲ್ಲ. ನೀವಿಲ್ಲದೇ ಇದ್ದಾಗ ನಿಮ್ಮ ಹೆಸರನ್ನು ಹೇಳುವ ಜನರು ನಿಮ್ಮ ನಿಜವಾದ ಸ್ನೇಹಿತರು. ಅವರಿಗೆ ರಕ್ಷಣೆ ಕೊಡಿ. ಮನುಷ್ಯನಿಗೆ ದಂಡಿಸುವ ಅವಕಾಶ ಇದ್ರೂ ದಂಡಿಸದೇ ಇರುವುದು ಸಹನೆಯ ಸಂಕೇತ. ಬಿಟ್ಟು ಹೋಗುವುದಕ್ಕೆ ಹಲವು ಕಾರಣಗಳಿದ್ರೂ ಜೊತೆಯಾಗಿರುವುದು ನಿಜವಾದ ಪ್ರೀತಿ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳಿದ್ರೂ ಮಾಡದೇ ಇರುವುದು ವ್ಯಕ್ತಿತ್ವದ ಗುರುತು. ಟೀಕೆಗಳು ನಮಗೆ ಖುಷಿ ಕೊಡಬೇಕು. ಏಕೆಂದರೆ ಹೆಚ್ಚಿನ ಸಂದರ್ಭದಲ್ಲಿ ಸಾಧನೆಯ ಛಲ ಹುಟ್ಟುವುದೇ ಜನರು ಮಾಡುವ ಟೀಕೆಗಳಿಂದಲೇ. ಯಾವುದನ್ನೂ ಯಾರಿಂದಲೂ ನಿರೀಕ್ಷಿಸಬೇಡಿ. ಏನೂ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ. ಇಲ್ಲಿ ಪ್ರೀತಿಯಿಂದ ನೆನೆಸುವವರಿಗಿಂತ ಅವಶ್ಯಕತೆಗಾಗಿ ನೆನಪಿಸಿಕೊಳ್ಳುವವರೇ ಹೆಚ್ಚಿರುತ್ತಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೊಟ್ಟ ಮಾತು, ಇಟ್ಟ ನಂಬಿಕೆ ಸುಳ್ಳಾದರೆ ಆತನ ಬೆಲೆ ಶೂನ್ಯ. ಇದನ್ನು ಯಾವತ್ತೂ ಮರೆಯಬೇಡಿ. ಸೋಲು ಸಾವಿನಲ್ಲಿ ಅಂತ್ಯವಾಗಬಾರದು, ಸಾಧನೆಯಲ್ಲಿ ಅಂತ್ಯವಾಗಬೇಕು. ಜೀವನದಲ್ಲಿ ಯಾರನ್ನೂ ವೇಸ್ಟ್ ಪೇಪರ್ನಂತೆ ನೋಡಬೇಡಿ. ಇವತ್ತು ಅದು ವೇಸ್ಟ್ ಆಗಿರಬಹುದು, ಆದರೆ ಮುಂದೊಂದು ದಿನ ಅದು ಗಾಳಿಪಟವಾಗಿ ಹಾರಬಹುದು. ಭವಿಷ್ಯತ್ತನ್ನು ಯಾರೂ ಊಹಿಸಲಾರರು. ದುಡಿಯುವವನಿಗೆ ಮಣ್ಣಿನ ಬೆಲೆ ಗೊತ್ತು, ಹೆತ್ತವರಿಗೆ ಹೆಣ್ಣಿನ ಬೆಲೆ ಗೊತ್ತು, ಬಡವರಿಗೆ ದುಡ್ಡಿನ ಬೆಲೆ ಗೊತ್ತು. ಈ 3 ತಿಳಿದುಕೊಂಡವರಿಗೆ ಮಾತ್ರ ಜೀವನದ ಬೆಲೆ ಗೊತ್ತಾಗುತ್ತದೆ. ದುಡಿದವರ ಮುಂದೆ ಬೆಳೆದು ತೋರಿಸಬೇಕು. ಇದಕ್ಕೆ 2 ಕೆಲಸ ಮಾಡಿದರೆ ಸಾಕು. ಮೊದಲನೇದು, ಅವರಿಗಿಂತ ದೊಡ್ಡ ಸಾಧನೆ ಮಾಡುವ ಗುರಿ ಇರಲಿ. ಏನೇ ಮಾಡಿದರೂ ದೊಡ್ಡದಾಗಿ ಮಾಡಿ. ನಿಮ್ಮನ್ನು ತುಳಿದವರ ಹೊಟ್ಟೆಯಲ್ಲಿ ಬೆಂಕಿಯಿಡಿ. ಎರಡನೇದು, ಯಾವಾಗಲೂ ನಗುನಗುತ್ತಾ ಇರಿ. ಟೀಕೆಗಳು, ನೋವುಗಳು ಎದುರಾದರೂ ನಗುತ್ತಿರಿ. ನಗುವ ಮುಖದಲ್ಲಿ ಬೆಟ್ಟದಷ್ಟು ನೋವಿರಬಹುದು, ಆದರೆ ಆ ನೋವಿನ ಮನಸ್ಸಿನಲ್ಲಿ ಕನಸುಗಳಿರುತ್ತವೆ. ಕನಸಿನ ಹಾದಿಯಲ್ಲಿ ಛಲ ಇರುತ್ತದೆ. ಛಲದ ಜೀವನದಲ್ಲಿ ಗುರಿ ಮುಟ್ಟುವ ಬಲ ಇರುತ್ತದೆ. ಈ 2 ಕೆಲಸಗಳನ್ನು ಪ್ರತಿದಿನ ಮಾಡಿದರೆ ನಿಮ್ಮನ್ನು ಅವಮಾನಿಸಿದವರು ಖಂಡಿತ ಪಾಠ ಕಲಿಯುತ್ತಾರೆ. ಮತ್ತೆ ಯಾರ ಜೀವನದಲ್ಲೂ ತಲೆ ಹಾಕುವುದಿಲ್ಲ. ಇದು 100% ಸತ್ಯ. ಕೊನೆಯ ಮಾತು, ಜೀವನದಲ್ಲಿ ಇನ್ನೊಬ್ಬರ ಸುಖಕ್ಕಾಡಿ ಬದುಕಬೇಡಿ. ನಿಮ್ಮ ಪ್ರಯತ್ನದಿಂದ ನಿಮಗೆ ಲಾಭ ತರಲಿ. ನಿಮ್ಮ ಕ್ಷಣಿಕ ಸುಖವನ್ನು ಕಳೆದುಕೊಳ್ಳಬೇಡಿ. ಇನ್ನಷ್ಟು ಅಂತಹ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಇನ್ಫೋ ಕನ್ನಡ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.